ಇನ್ನು ತಿಪಟೂರು ಭಾಗದಲ್ಲಿ 4.90 ಕೋಟಿಯ ಎಪಿಎಂಸಿ ಆಡಳಿತ ಭವನಕ್ಕೆ ಶಂಕುಸ್ಥಾಪನೆಯನ್ನ ನೆರವೇರಿಸಿಕೊಡಲಾಗಿದೆ. ತಿಪಟೂರು ಎಪಿಎಂಸಿಗೆ ಆಧುನಿಕ ಆಡಳಿತ ಭವನ ಬೇಕು. ರೈತರಿಗೆ 24/7 ಆನ್ಲೈನ್ ಟ್ರ್ಯಾಕಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡಲಾಗ್ತಾ ಇದೆ. ಜುಲೈ 13ರಿಂದ ಅಡಿಕೆ ಖರೀದಿ ಕೇಂದ್ರ ಕೂಡ ಆರಂಭ ಆಗುತ್ತೆ. ಎಪಿಎಂಸಿಯಲ್ಲಿ ರೈತ ಸ್ನೇಹಿ ಸೌಲಭ್ಯಗಳ ವಿಸ್ತರಣೆಯನ್ನ ಸಹ ಮಾಡಲಾಗುತ್ತೆ. ಕೊಬ್ಬರಿ ನಗರಕ್ಕೆ ಮತ್ತೊಂದು ಅಭಿವೃದ್ಧಿಯ ಹೆಜ್ಜೆಯನ್ನ ಇಡಲಾಗ್ತಾ ಇದೆ. 10ಕ್ಕೂ ಹೆಚ್ಚು ಜಿಲ್ಲೆಗಳ ರೈತರಿಗೆ ಇದರಿಂದ ಅನುಕೂಲ ಕೂಡ ಆಗುತ್ತೆ. ಇದರ ಶಂಕುಸ್ಥಾಪನೆಯನ್ನ ತಿಪಟೂರು ಶಾಸಕರಾದಂತಹ ಕೆ ಷಡಾಕ್ಷರಿ ಅವರು ನಡೆಸಿಕೊಟ್ಟಿದ್ದಾರೆ. ಮೂಲ ಸೌಕರ್ಯದ ಅಭಿವೃದ್ಧಿಗೆ ಶಾಸಕ ಕೆ ಷಡಾಕ್ಷರಿ ಚಾಲನೆಯನ್ನ ಕೊಟ್ಟಿದ್ದಾರೆ. ಏಷ್ಯಾದಲ್ಲೇ ಕೊಬ್ಬರಿ ವ್ಯಾಪಾರಕ್ಕೆ ಹೆಸರುವಾಸಿಯನ್ನು ಪಡೆದುಕೊಂಡಿರುವಂತಹ ತಿಪಟೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಎಪಿಎಂಸಿ ಸುಮಾರು 4.90 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಾ ಇದೆ. ನೂತನ ಆಡಳಿತ ಭವನಕ್ಕೆ ಶಾಸಕ ಕೆ ಷಡಾಕ್ಷರಿ ಭೂಮಿ ಪೂಜೆಯನ್ನು ನೆರವೇರಿಸಿಕೊಟ್ಟಿದ್ದಾರೆ. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ್ದಾರೆ. ನೋಡೋಣ. ಏನೋ ಅವ್ರು ದುಡ್ಡು ಕೊಡ್ಬೇಕಾರೆ 20% 30% ಬಡ್ಡಿ ಕೊಡ್ತೀವಿ ಅಂತ ದುಡ್ಡು ತಗೊಂಡು ಟೋಪಿ ಹಾಕೊಂಡು ಹೋಗ್ತಾರೆ. ಆದರೆ ಇದು ರೈತರಿಗೆ ಮತ್ತು ರೈತ ಮಹಿಳೆಯರಿಗೆ ಭಾಳ ಉಪಯೋಗ ಆಗ್ತಕ್ಕಂಥ ಸಂಸ್ಥೆ. ಇದನ್ನು ಸರಿಯಾಗಿ ಸದುಪಯೋಗಪಡಿಸ್ಕೊಳ್ಳಿ. ಮತ್ತು ಕೆರೆಗೆ ಬಹುಶಃ ಇದು ನಮ್ಮ ನೀರು ತುಂಬಕ್ಕೆ ಸೇರಿದೆ ಅಂತ ಕಾಣಿಸಿದೆ. 105 ಕೆರೆನ ಸೇರಿಸಿದ್ದೀನಿ. ಅದು 105 ಕೆರೆ ಸೇರಿದೆ. ಅದನ್ನು ಮುಂದಿನ ದಿನಗಳಲ್ಲಿ ಮೊನ್ನೆ ರಾಮಲಿಂಗಾರೆಡ್ಡಿ ಅವರು ಬಂದಿದ್ದರು, ಅದೆಲ್ಲ ಪರಿವೀಕ್ಷಣೆ ಮಾಡ್ಕೊಂಡು ಹೋಗಿದ್ದಾರೆ. ಇದನ್ನು ಮುಂದಿನ ದಿನಗಳಲ್ಲಿ, ಈ ಮಳೆ ಇಲ್ಲ, ಪ್ರಕೃತಿ ನಮ್ಮ ಕೈಲಿಲ್ಲ, ದೈವ ಬಿಡಬೇಕು. ಆ ಮುಂದಿನ ದಿನಗಳಲ್ಲಿ ನೀರು ಬಂದಾಗ ನಿಮ್ಮ ಕೆರೆಗೊಂದು ಏನಾರ ತುಂಬದಿದ್ರು ಅರ್ಧಷ್ಟಾರು ತುಂಬಿಸ್ತಾನೆ. ಬಹುಶಃ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ನೀವು ನಿಮ್ಮ ಮನೆಯಲ್ಲಿ ಒಂದು ಈಗೆಲ್ಲ ಬರೀ ಸ್ಟೀಲ್ ಪಾತ್ರೆ, ಬೆಳ್ಳಿ ಪಾತ್ರೆ ಇಟ್ಕೊಂಡಿದ್ದೀರಾ. ಹಿಂದೆ ನಮ್ಮ ಅಜ್ಜಿ ಮಡಿಕೆನಲ್ಲೇ ಇಟ್ಟು ಮಾಡ್ತಿದ್ದು, ಮುದ್ದೆನ ಮಡಿಕೆನಲ್ಲೇ ನೀರಿಡ್ತಿದ್ದು. ಈಗ ನಿಮ್ಮ ಮಡಿಕೆಯಲ್ಲಿ ನೀರಿಟ್ಟು ತುಂಬಿದ್ರೆ ಮಧ್ಯಾಹ್ನದ ಅಷ್ಟೊತ್ತಿಗೆ ಅರ್ಧ ಆಗಿರುತ್ತೆ. ಹಾಗೆ ನಾವು ಕೆರೆಗೆ ನುಂಬಿಟ್ರು ನೀರು ಬಿಡ್ತೀವಿ, ಇದಾಗುತ್ತೆ. ಅದು ಒಂದು 3-4 ವರ್ಷ ಆಗ್ತದೆ. ನೀವು ನಿಮ್ಮ ಮನೇಲಿ ಒಂದು ವಾರ ಇಟ್ಕೊಂಡ್ರೆ ಮಾರನೇ ದಿವಸ ನಿಮಗೆ ತುಂಬೋದೇ ಇಲ್ಲ, ಹಾಗೆ ಇರ್ತದೆ. ಹಾಗೆ ಕೆರೆಗೆ ನೀರು ಬಿಡ್ತೀವಿ, ಪೂರ್ಣ ತುಂಬಿಸ್ತೀವಿ ಅಥವಾ ಅರ್ಧ ತುಂಬಿಸ್ತೀವಿ. ಅದು ಪ್ರತಿ ವರ್ಷ ತುಂಬ್ತಾ ಹೋದಾಗ ಪೂರ್ಣವಾಗಿ ಕೆರೆ ತುಂಬ್ಕೊತದೆ. ಮುಂದಿನ ದಿನಗಳಲ್ಲಿ ನಿಮಗೆ ನಾವು ಕೊಡ್ತಕ್ಕಂಥದ್ದು ವೈಯಕ್ತಿಕವಾಗಿ ಯಾರಿಗೂ ಸಹಾಯ ಮಾಡಲಿಕ್ಕೆ ಆಗೋದಿಲ್ಲ. 1 ಬೋರ್ ಕೊಡ್ಬೋದು, 2 ಬೋರ್ ಕೊಡ್ಬೋದು. ಈ ಥರ ಕೆರೆ ತುಂಬಿಸೋದ್ರಿಂದ ನಿಮ್ಮ ಅಂತರ್ಜಲ ಅಭಿವೃದ್ಧಿ ಆಗ್ತದೆ. ಅದರಿಂದ ಇದನ್ನು ಬೋರ್ ತೆಗೆಸ್ಕೊತೀರಿ, ಅದರಿಂದ ನೀವು ಬೆಳೆ ಬೆಳ್ಕೊತೀರಿ, ಆರ್ಥಿಕವಾಗಿ ಅಭಿವೃದ್ಧಿ ಹೊಂದ್ತೀರಿ. ಆ ನಿಟ್ಟಿನಿಂದ ಇವತ್ತು ಇಂಥ ಕೆರೆಗಳನ್ನು ತುಂಬಿಸ್ತಕ್ಕಂಥ ಕಾರ್ಯಕ್ರಮವನ್ನು ಸರ್ಕಾರದಿಂದನೂ ಮಾಡಿದ್ದೇವೆ, ನಮ್ಮ ಸಂಸ್ಥೆಯವರು ಮಾಡ್ತಾ ಇದ್ದಾರೆ. ಅದಕ್ಕೆ ಸಹಕಾರ ಕೊಡ್ತಕ್ಕಂಥದ್ದು ನೀವು ಬೇಕು. ನನಗಂತೂ ಗೊತ್ತಿದೆ, ನೀವೆಲ್ಲ ಸಹಕಾರ ಕೊಡ್ತಿದ್ದೀರಿ. ಎಲ್ಲ ಕಡೆ ಚೆನ್ನಾಗಿ ಆಗ್ತಾ ಇದೆ. 17 ಆಗಿದೆ, 18 ಮಾಡಬೇಕು. 18ಕ್ಕೆ ನಿಲ್ಲಿಸಬಾರ್ದು. 1008 ಕೆರೆ ಆಗಬೇಕು. ಕೆರೆಯನ್ನು ತುಂಬಿಸೋಕ್ಕೆ ಕೆಲಸದಕ್ಕೆ ಸಹಾಯ ಮಾಡ್ಕೊಂಡಿದ್ದೀವೋ ನಾವು ನೀರು ತುಂಬಿಸ್ತೀವಿ. ನೀರು ತುಂಬಲಿಕ್ಕೆ ನಿಂತಲ್ಲಿ ಆಗಲ್ಲ, ನಾವು ನೀರು ತುಂಬ್ತೀವಿ. ನೀವು ನಮಗೆ ಕ್ಲೀನ್ ಮಾಡಿಕೊಡಿ ಅಷ್ಟೇ. ಅದರಿಂದ ನೀವೆಲ್ಲ ಇದನ್ನು ಸರಿಯಾಗಿ ಸದುಪಯೋಗಿಸ್ಕೋಬೇಕು.